ಮಂಡ್ಯದ ಮಳವಳ್ಳಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೈಂಗಿಕ ದೌರ್ಜನ್ಯ ಹಾಗೂ ಹತ್ಯೆ ಕೇಸ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆರೋಪಿ ಶಿಕ್ಷಕನ ವಿರುದ್ಧ 600ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಕ್ಟೋಬರ್ 11ರಂದು ಮಳವಳ್ಳಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿತ್ತು. ಲೈಂಗಿಕ ದೌರ್ಜನ್ಯ ಎಸಗಿ ನಂತರ ಬಾಲಕಿಯನ್ನ ಹತ್ಯೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. 600ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಕ್ಟೋಬರ್ 11ರಂದು ಶಾಲಾ ಬಾಲಕಿ ಮೇಲೆ ಹೇಯ ಕೃತ್ಯ ನಡೆಸಲಾಗಿತ್ತು. ಮಂಡ್ಯ ಜೊತೆ ಇಡೀ ಕರ್ನಾಟಕದಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು. ಆರೋಪಿ ಕಾಂತರಾಜು ವಿರುದ್ಧ 600 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಲೈಂಗಿಕ ದೌರ್ಜನ್ಯ ನಡೆಸಿದ್ದ ಕಿರಾತಕ ಕಾಂತರಾಜು ಬಾಯಿ ಬಿಟ್ರೆ ಸಿಕ್ಕಿ ಬೀಳ್ತೀನಿ ಅಂತ ಕೊಲೆ ಮಾಡಿದ್ದ. ಆರೋಪಿ ವೈರ್ನಿಂದ ಕುತ್ತಿಗೆ ಬಿಗಿದು ಬಳಿಕ ಕಲ್ಲಿನಿಂದ ತಲೆ ಜಜ್ಜಿ ಬಾಲಕಿಯನ್ನ ಕೊಲೆ ಮಾಡಿದ. ಆರೋಪಿ ವಿರುದ್ಧ ಐಪಿಸಿ ಸೆಕ್ಷನ್ 302, 201, 376A, 376B, ಕಲಂ 5/1, 5M6 ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಕೇಸ್ನ ವಿಚಾರಣೆಗೆ ವಿಶೇಷ ಸರ್ಕಾರಿ ವಕೀಲರ ನೇಮಕಕ್ಕೂ ಮನವಿ ಮಾಡಲಾಗಿದೆ. ದಿನಾಂಕ 11/10/2022ರಂದು ಮಳವಳ್ಳಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಒಂದು 10 ವರ್ಷದ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗುವಿನ ಒಂದು ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇತ್ತು. ಆ ಪ್ರಕರಣದ ಸೂಕ್ಷ್ಮತೆಯನ್ನು ಅರಿತು ಮಳವಳ್ಳಿ ಉಪವಿಭಾಗದ DSP ರವರನ್ನು ನಾವು ತನಿಖಾಧಿಕಾರಿಯಾಗಿ ನೇಮಿಸಿದ್ವಿ. ತನಿಖೆಯನ್ನು ಭಾಳ ಪಾರದರ್ಶಕವಾಗಿ ಹಾಗೂ ವೈಜ್ಞಾನಿಕವಾಗಿ ಕೈಗೊಂಡಿದ್ದು, ಆರೋಪಿಗೆ ಶಿಕ್ಷೆ ಆಗೋ ನಿಟ್ಟಿನಲ್ಲಿ ಏನೇನು ನಾವು ಮಾಹಿತಿ ಹಾಗೂ ದಾಖಲೆಗಳು ಹಾಗೂ ಎವಿಡೆನ್ಸ್ಗಳನ್ನ ಸಂಗ್ರಹ ಮಾಡಬೇಕಂತವನ್ನೆಲ್ಲ ಮಾಡಿ ಒಂದು ವಿವರವಾದ ದೋಷಾರೋಪತಿಯನ್ನು ನಾವು ಈ ದಿನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿರ್ತೀವಿ. ತಡರಾತ್ರಿ ಸೀಗೆಹಳ್ಳಿ ಭರ್ಮಪ್ಪ ನಗರದಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಯುವಕರನ್ನ ಶಿವಮೊಗ್ಗ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಕೆಟ್ ಫೌಜಾನ್ 22 ವರ್ಷದ ಫೌಜಾನ್ ಅನ್ನ ಬಂಧಿಸಲಾಗಿದೆ. ಅಜರ್ ಅಲಿಯಾಸ್ ಅಜ್ಜು ಈತನಿಗೆ 21 ವರ್ಷ, ಇನ್ನು ಫರಾಜ್ ನನ್ನ 3ರನ್ನ ಬಂಧಿಸಿದ್ದಾರೆ ಪೊಲೀಸರು. ಮಾರ್ಕೆಟ್ ಫೌಜಾನ್ ಮೇಲೆ ಈ ಹಿಂದೆ 5 ಪ್ರಕರಣಗಳು ದಾಖಲಾಗಿತ್ತು. ಅಜರ್ ಮೇಲೆ 3 ಪ್ರಕರಣ, ಫರಾಜ್ ಮೇಲೆ 4 ಕೇಸ್ಗಳಿದ್ದ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ರಾತ್ರಿ ಹರ್ಷನ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ರು ಪುಂಡರು. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ರನ್ನ ಇದೀಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇವರ ಕೇಸನ್ನ ತೆಗೆದು ನೋಡಿದಾಗ ಈ ಹಿಂದೆಯೇ ಹಲವಾರು ಪ್ರಕರಣಗಳು ಇವರ ಮೇಲಿರುವಂಥದ್ದು. ಸದ್ಯ ಈ ಆರೋಪಿಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ ಹರ್ಷನ ಕುಟುಂಬಕ್ಕೆ ಇವರು ಬೆದರಿಕೆ ಹಾಕಿದ್ರು. ಆನಂತರ ಅವರ ಕುಟುಂಬಕ್ಕೆ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಈಗ 3ರನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ.